ಗೋಪಾಲ, ನಾನು ನಿನ್ನ ಜೊತೆಗಿದ್ರೆ ಸ್ವರ್ಗಕ್ಕೆ ಮುರಿಯಾಗೇನು ಅನಿಸ್ತೈತೆ ಗೋಪಾಲ. ನಂಗೆ ನಿನ್ನ ಜೊತೆಗಿದ್ದಾಗ ಎಷ್ಟು ಖುಷಿ ಆಗ್ತೈತೆ ತಿಳಿದ. ಹಾಂ, ನೀನು ನನ್ನ ಜೊತೆಗೆ ಇರು ಗೋಪಾಲ, ಎತ್ತು ಹೋಗಬೇಡ ನೀನು. ಅಯ್ಯೋ, ಎತ್ತು ಹೋಗಬೇಡ ಅಂತಂದರೆ ದುಡ್ಡು ಕಾಸು ಬೇಕಲ್ಲ ಸುನಂದಿ. ಹಾಂ, ದುಡ್ಡು ಕಾಸು ಇಲ್ದಿದ್ದು ನಾವು ಹೆಂಗೆ ಜೀವನ ಮಾಡೋಕ್ಕತ್ತದ? ಹಾಂ, ಸಂಪಾದನೆ ಮಾಡ್ಬೇಕು ತಾನೇ. ಇಷ್ಟಿನಿಂದ ಸಂಪಾದನೆ ಮಾಡಿದ್ದೆಲ್ಲ ಏನು ಮಾಡ್ದೆ ಗೋಪಾಲ? ಮನೆ ಒಂದು ತಗೊಂಡ ಚಿಕ್ಕದಾಗಿ ಆ ಮಗಳಿಗೆ ಮದುವೆ ಮಾಡಿದ್ನಾ? ಹಾಂ, ಅಷ್ಟು ಸಾಲ ಇತ್ತು, ಅದನ್ನೆಲ್ಲ ತೀರಿಸಿದ್ನೆ. ಇನ್ಮೇಲೆ ಸಂಪಾದನೆ ಮಾಡೋ ದುಡ್ಡೆಲ್ಲರೂ ನಂಕ ನಾವಿಬ್ಬರು ಖರ್ಚಿಗೆ ನಿನ್ನೆ. ಗೋಪಾಲ, ಅವಳು ಇನ್ನೇನಕ್ಕೋ ನಿನ್ನ ಜೊತೆಗೆ ಇಟ್ಕೊಂಡಿರೋದ ಅಂತ ಕಳಿಸ್ಬಿಡ. ಎಲ್ಲದಕ್ಕೂ ಟೈಮ್ ಬರಬೇಕು ಇರು ಸುನಂದಿ, ಎಲ್ಲದಕ್ಕೂ ಟೈಮ್ ಬರಬೇಕು. ಬಂದ ಮೇಲೆ ಅವಳನ್ನ ಒದ್ದು ಹಾಕ್ತೀನಿ, ನೀನು ಕರ್ಕೊಂಡೋಗಿ ಆ ಮನೆಗೆ ಇಟ್ಕೊಂತೀನಿ. ಹ್ಞೂ ಗೋಪಾಲ, ನಾನು ಬಂದ್ಬಿಡ್ತೀನೋ, ನಿನ್ನ ಜೊತೆಗೆ ಇರ್ತೀನಿ. ನಿನ್ನ ಗಂಡನ ತಿರ್ಗಾ ಬಂದರೆ ಏನು ಮಾಡೋದು? ಅಯ್ಯೋ, ಅವ್ನ ಮುಚ್ಚೋಗ ಬಂದರೆ ಬರ್ತಾನೆ ಬಿಡು. ಅವನೊಬ್ನು ಇಕ್ಕಿದ್ರೆ ನಾ ಬಂದವನಂದ್ರೆ ಒಂದು ಅಣ್ಕೊಲ್ ಎತ್ಕೊಂಡು ಬಾರ್ಸಿ ಹೇಳ್ತೀನಿ, ಇನ್ನು ಆ ಕಡೆಗೆ ಬರ್ಕೊಟ್ಟು ಹಂಗೆ ಮಾಡಿ ಹೇಳ್ತೀನಿ. ಅವನ್ಕ ಅವ್ನದು ಬೆಲೆ ಕಾಟ ಹೋಗ್ಬಿಟ್ಟದ ನಂಕ. ದೊಡ್ಡ ಬಂದ್ಕೋಗಲ್ಲ. ಹಾಂ, ಅವಳವಳೆಲ್ಲ ಸುಪ್ನಾತಿ. ಆಹಾ, ಎಂತ ಮಾತು ಹೇಳ್ಬಿಟ್ಟೆ ಗೋಪಾಲ, ಎಂತ ಮಾತು ಹೇಳ್ಬಿಟ್ಟೆ. ಅವಳು ನಮ್ಮ ತೋಟದಾಗ ದಂಡಿಗೆ ನೀರು ಬರ್ತಾ ಇದ್ರು, ಕೂಲಿ ಕೆಲ್ಸ್ಕೊತಾಳೆ. ನಮ್ಮ ತೋಟಕ ಕೆಲ್ಸಕ್ಕೆ ಹೋಗಲ್ಲ ಅವಳು. ಅವಳು ಎಂತ ಸುಪ್ನಾತಿನೋ ಅವಳು. ಅವಳ ಜೊತೆಗೆ ಇನ್ನು 3 ಜನ ಅವ್ರೆ. ಅವಳು ಫಾತಿಮಾ ಒಬ್ಳು, ಅವಳು ಸರೋಜಿ ಒಬ್ಳು, ಆಗ ನಮ್ಮ ಮನೆ ಪಕ್ಕದಾಗ ಬಿದ್ದವಳಲ್ಲ ಗೌರಿ, ಅವಳೊಬ್ಳು. 3-4 ಜನ ಚಿತ್ರಂಗಿಗಳು ಕೆಲ್ಸಕ್ಕೆ ಹೋಗ್ತಾರೆ. ಕೆಲ್ಸಗಳ್ಕ ಬಿತ್ರ ಮುಂಡಿಗಳು ಅವ್ರು 4 ಜನ ಅವರಲ್ಲ, ಅವರು ಸಿಟ್ಟು ಮುಳುಗ್ಲಾಡ್ದಂಗೆ ಆಡ್ತಾರೆ ಅವರು ಬಿತ್ರ ಮುಂಡಿಗಳು. ನಂಗಂತೂ ಅವ್ರು ನೋಡಿದ್ರೆ ಆಗೋದೇ ಇಲ್ಲ, ನಾನು ಕ್ಯಾರೆ ಮಾಡಕ್ ಹೋಗಲ್ಲ ಅವ್ರನ್ನ. ಗೌರಿ ಅಂತೇಳಲ್ಲ ಅವಳು ಚೆನ್ನಾಗವಳಲ್ಲ. ಯಾಕಾ? ಹಾಂ, ಏನು ನಾನು ಬಿಟ್ಬಿಟ್ಟೆ ಅವಳಿಂದ ಹೋಗಂಗಿದ್ದೀನಾ? ಅಲ್ಲ ಸುನಂದಿ, ಹೇಳಿದ್ದಷ್ಟೇ ಚೆನ್ನಾಗವಳಲ್ಲ ಅಂತ. ಏನು ನಿನ್ಕಿನ್ನ ಚೆನ್ನಾಗವಳ ಅವಳು? ನಮ್ಮೂರಾಗ ನಂಗಿಂತ ಚೆನ್ನಾಗಿರೋರು ಯಾರು ಇಲ್ಲ ಗೋಪಾಲ. ನಾನೊಬ್ಳೆ ಚೆನ್ನಾಗಿರೋದು. ಯಾವನವಳೆ ನಮ್ಮೂರಾಗ ನಂಗಿನ್ನ ಚೆನ್ನಾಗಿರೋರ? ಬಂದ್ಬಿಡ್ಲಿ ನಾನು ಮುಂದಕ್ಕ. ಗೋಪಾಲ, ಕಾಸು ತಂದಿದ್ಯಾ? ಕೊಡು, ನನ್ನ ಖರ್ಚಿ ಕಾಸಿಲ್ಲ, ಕೊಡು. 2,000 ರೂಪಾಯಿ ತಂದಿದ್ದೀನಿ ಅಷ್ಟೇ. ಇನ್ನೊಂದು 2,000 ತರಕತ್ತಾರಿಲ್ಲ? ಹಾಂ, ನಾನು ಆನ್ಲೈನಾಗ ಏನನ್ನು ತಗೊಬೇಕು. ಹೌದಾ? ಲೇ, ಅದೇನೋ ಯೂಟ್ಯೂಬಾಗ ಫೋನಿಗೆ ಇಟ್ಕೊಂಡು ಅದೇನೋ ಹೆಂಗಸರು ಹೇಳ್ತಾರಲ್ಲ, ಹಾಂ, ಅಂಥವೆಲ್ಲ ಮಾಡು, ಕಾಸುಗಳು ಬರ್ತಾವಂತೆ ಸುನಂದಿ. ಹ್ಞೂ ಗೋಪಾಲ, ಮೊನ್ನೆ 2 ದಿವಸ ನಾನು ಮಾಡ್ತಾ ಇದ್ನಿ, ಅದನ್ನ ಹಂಗೆ ಐತೆ ಅಕೌಂಟು. ನಾಳೆಯಿಂದ ಶುರು ಮಾಡಬೇಕು. ಇನ್ನು 2,000 1,000 ಹಾಕಿ ಕೊಡಿತ ಕಾಸು, ನಾನು ಫೋನ್ ತಗೊಂತೀನಿ. ನಿಖಿತಾ, ನಾನು ಬರೋವಾಗ ಫೋನು ಇಟ್ಕೊಂಡು ಸ್ಟ್ಯಾಂಡ್ ಬರ್ತದಂತೆ ಲೈಟ್ದು ಅಂಥದ್ದೆಲ್ಲ ತಗೊಂಬಂದು ಕೊಡ್ತೀನಿ ಬಿಡು. ಯಾವ್ದ್ರಾಗ 3 ಕಾಸು ಸಂಪಾದನೆ ಮಾಡ್ಕೊಂಡಿಯಾ? 4 ಜನ ಮುಂಡಿಗಳು ಕೆಲ್ಸಕ್ಕೆ ಹೋಗಿ ದಿನಕ್ಕೆ 500-600 ರೂಪಾಯಿ ಸಂಪಾದನೆ ಮಾಡ್ತಾರೆ. ನಾನು ಮನೆಗೆ ಆರಾಮಾಗಿ ಇಟ್ಕೊಂಡು ದುಡ್ಡು ಸಂಪಾದನೆ ಮಾಡ್ಬೇಕು ಗೋಪಾಲ. ಬಸ್ ಚಿತ್ರ ಮುಂಡಿಗಳು ಅವರು. ಹ್ಞೂ ಸರಿ, ಹೋಗ್ತೀನಿ. ಹಾಂ, ಇನ್ನು ಎಷ್ಟೊತ್ತಾಗಿ ಬಂದು ಇನ್ನು 400 ಹೋಗ್ಬಿಟ್ಟಿಗೆ ಟೈಮ್ ಆಗೋತ್ತದೆ. ಸರಿ ಗೋಪಾಲ, ನಿನ್ನ ತಿರ್ಗಿ ಯಾವಾಗ ಬರ್ತೀಯೋ? ಬರ್ತೀನಿ, ನಾಳೆ ಇಲ್ಲ ನಾಳಿದ್ದು. ಹಾಂ ಮೌ, ಯಾರಮ್ಮ ಅದು? ಯಾರು ಮಾವಿನ ಗಿಡಕ್ಕೆ ಹೋಗಿದ್ವಾ? ಸುನಂದಿ, ಬಂದ್ಬಿಟ್ಟು ನೀತೇಳಿ ಎಬ್ರಿನಾ? ಮೌ, ಏನು ಮಾನ ಮರೆಯುತ್ತಿದ್ದಿ ಜನಗಳಮ್ಮ? ಇದೇನು ಅನ್ಕೊಂಡಿದ್ದೀರಾ? ಇದೇನು ಹೋಟ್ಲ್ ಅನ್ಕೊಂಡಿದ್ದೀರಾ? ಇಲ್ಲ ನಿಮ್ಮ ಮನೆ ಅನ್ಕೊಂಡಿದ್ದೀರಾ? ಹಾಂ, ಏನಕ್ಕಮ್ಮ ಇಲ್ಲಿಗೆ ಬಂದಿರೋದು? ಅಯ್ಯೋ, ಎಂಟು ಗಂಡುವು ಎಷ್ಟೋ ಕಷ್ಟ ಸುಖ ಇರ್ತವಪ್ಪ, ಮಾತಾಡಕ್ಕ ಮನೆಗೆ ಮಾತಾಡಕ್ಕಾಗಲ್ಲ ನಮ್ಮ ಅತ್ತೆ ಹತ್ರ, ಅದಕ್ಕೆ ಇಲ್ಲಿಗೆ ಬಂದಿರೋದು ನಾವು. ಏನು ಅಮ್ಮ ಒಂದು ತೊಪ್ಪೆ ಬೇಕಾ ನಿಮ್ಗೆ ಮಾತಾಡಕ್ಕ? ಎಂಟ್ರು ಗಂಡಕ್ಕ? ಹಾಂ, ಅದೇನು ಮಾನ ಮರೆಯೋದಿದ್ದಿ ಜನಗಳಮ್ಮ? ಹೋಗ್ರಮ್ಮ, ಇನ್ನೊಂದು ಕಿತ್ತ ಏನೋ ಬಂದರೆ ಅಷ್ಟೇ, ನಾನು ಮೇಡಮ್ ಕರ್ಕೊಂಬರ್ತೀನಿ. ಮೌ, ನೀವೇನ್ರಮ್ಮ ಅಲ್ಲಿ ಕೆಲಸ ಮಾಡ್ತೀರಿ, ಇಲ್ಲಿ ಬಂದು ಹಿಂಗೆ ನೋಡ್ತಾ ಇದ್ದೀರಾ ಬಾಗಿಲು ಬಿಟ್ಕೊಂಡು? ಹಾಂ, ಯಾರಪ್ಪ? ಗೋಪಾಲ, ಲೈ ಅವಳವಳೆ ಸುನಂದೆ, ಏನೇ ನಮ್ಮ ಮೇಲೆ ಹೇಳ್ತಾ ಇದ್ದಿದ್ದು? ಏನು ಹೇಳ್ತಾ ಇದ್ದಿದ್ದು ನಮ್ಮ ಮೇಲೆ? ಹಾಂ, ನಾವೇನು ನಿನ್ನಂಗೆ ಕಟ್ಕೊಂಡಿರೋ ಗಂಡಿದ್ರು ಇನ್ನೊಬ್ಬನ ಜೊತೆಗ ಸರ್ಸಗಳು ಆಡ್ತಾ ಇಲ್ಲ. ನೋಡ್ಕೊಂಡು ಮಾತಾಡೋ ಮಾನ್ಗೆ ಟೆಂಗ್ಸೆ. ಮೌ, ನಡೀರಮ್ಮ, ನಡೀರೆ. ಬಾ ಊರಕ್ಕೆ ಬಾ, ನಿನ್ನ ಮಾನ ಹೆಂಗಾರ ಜಾಕ್ಬೇಕು ಅಂತ ನಾನು ಕೇಳೋದು. ಬಾ ಊರಕ್ಕ. ಸರೋಜಿದ್ದು ಅಕ್ಕ, ಇವ್ರದಕ್ಕೂ ಮಾನ ಊರಾಗೆ ಹೇಗೆ ತೆಗಿಬೇಕು ಅಂತ ನಮ್ದಕ್ಕೂ ಗೊತ್ತು. ಬನ್ನಿ ಹೋಗೋಣ. ನಲ ಕ್ಷೇತ್ರ ಮುಂದೆ. ಹಾಂ, ನಮ್ಮನ್ನೇ ಮಾತಾಡ್ತೀಯಾ? ಯಾವಾಗಲೇ ಹೋಗಿ, ಏನು ನಿನ್ನ ಗಂಡು ಬಾಳ್ದಂಗೆ ಬಾಳ್ತಾವ್ರ ಊರಾಗ? ನಿನ್ನ ಸಿರ್ಗಿಂದ ಎಲ್ಲ ಹೋಗ್ತಾನೆ. ಹಾಂ, ನಿನ್ನ ಗಂಡು ಬಾಳ್ದಂಗೆ ನಾನು ಬಾಳ್ತಾ ಇರೋ ಹೋಗಲೇ. ಹೋಗಲೇ, ನನ್ನ ಗಂಡಸು 100 ಜನ ಹೆಂಗಸರು ತಕ್ಕೋತಾನೆ, ತಿರ್ಗ ಸಾಯಂಕಾಲ ಮನೆಗೆ ಬರ್ತಾನೆ. ನೀನೇನು ಹೇಳೋದು? ಬಾರೆ, ನಿನ್ನ ಮಾನ ಹೆಂಗ ರಾಜಾಕ್ಬೇಕು ಅಂತ ನಾನು ಹೇಳೋದು. ಆ ರಾಜಾಕ್ತೀನಿ ಬಾರೆ, ಊರಕ್ಕೆ ಬಾರೆ. ಲೇ ಸರೋಜಿ, ಬಾ ಬಾ, ಏನು ಮಾಡ್ಬೇಕಂತ ಹೇಳತ್ತಾನೆ ಮಾಡೋಣ. ಬಾ ಸರೋಜಿ, ಹೋಗೋಣ ಬಾ. ಮೌ, ಇಲ್ಲಿಂದ ಜಾಗ ಖಾಲಿ ಮಾಡ್ರಮ್ಮ. ಬಾಯಿಸ್ಕೊಂಡು ಹೋಗಪ್ಪ. ಏನು ನಿನ್ನ ಮಾವನ ತೋಪ್ನೆ ನಾವು ತಲೆ ಮೇಲೆ ಇಟ್ಕೊಂಡು ಹೋಗಲ್ಲ. ಮೌ, ಇದೇನು ಹೋಟ್ಲ್ ಅನ್ಕೊಂಡಿದ್ದೀರಾ ನೀವು? ಲಕ್ಷ್ಮಿ ಇದ್ದಂಗೆ ಬೆಳೆ. ನಡೀರಮ್ಮ ಆಚೆಗೆ. ಗೋಪಾಲ, ಬಾ. ಮಾನ ಮರ್ಯಾದೆ ಇಲ್ದಿದ್ರೆ ಸರಿ. ಏನು ನಾಸಿರ್ ಇಷ್ಟೊತ್ತಾಗಿ ಬಂದಿಲ್ಲ? ಬೇಗ ಬನ್ನಿ ಅಂತ ಹೇಳಿದ್ನಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ. ವಿಡಿಯೋಸ್ ಎಲ್ಲ ತುಂಬಾ ಡಲ್ ಆಗಿಬಿಟ್ಟಿದೆ. ನಾನು ಮಾಡ್ತಿರೋ ಸಂಭಾಷಣೆ ಚೆನ್ನಾಗಿಲ್ವಾ ಅಥವಾ ಕಂಟೆಂಟ್ ಚೆನ್ನಾಗಿಲ್ವಾ ಏನಂತ ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ಏನೂ ಇಟ್ಕೊಳ್ದೆ ಹೇಳಿ. ನಾನು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ನಂಗೆ ದಾರಿ ಆಗುತ್ತೆ. ನೀವು ಏನು ಹೇಳ್ದಿರಾ ವೀಡಿಯೋಸ್ ನೋಡಿಲ್ಲ ಅಂತಂದರೆ ನಾನು ಏನಂತ ತಿಳ್ಕೊಳ್ಳೋದು? ದಯವಿಟ್ಟು ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ, ನಾನು ಅದನ್ನು ತಿದ್ಕೊತೀನಿ. ಪ್ಲೀಸ್, ಯಾರೂ ವೀಡಿಯೋ ನೋಡದೆ ಇರಬೇಡಿ, ನಂಗೆ ಸಪೋರ್ಟ್ ಮಾಡಿ. ನಿನ್ನೆ 3 ವೀಡಿಯೋ ಹಾಕಿದ್ದೆ, 3 ವೀಡಿಯೋನೂ ಇಲ್ಲ. ನಾನು ಮಾರ್ಕ್ಸ್ಫುಲ್ಲಾಗಿ ಒಂದು ಸರಿ ಚಾನಲ್ ಓಪನ್ ಮಾಡಿ ವ್ಯೂಸ್ ನೋಡಿ. ದಯವಿಟ್ಟು ಸಪೋರ್ಟ್ ಮಾಡಿ.
ಇಲ್ಲ, ನಿಮಗೆ ಯಾವ ಥರ ಕಂಟೆಂಟ್ ಬೇಕಂತಾದ್ರೂ ಹೇಳಿ. ಅಥವಾ ಕ್ರೈಮ್ದಿರ್ಲಿನ, ಅಥವಾ ಫ್ಯಾಮಿಲಿದಿರ್ಲಿನ, ಅಥವಾ ಕಾಮಿಡಿದಿರ್ಲಿನ, ಯಾವ ಥರ ಕಂಟೆಂಟ್ ಬೇಕಂತ ಹೇಳಿದ್ರೆ, ಇವಾಗ ಕ್ರೈಮ್ ಅಂತಂದರೆ ಕ್ರೈಮೇ ತೊಗೊತೀನಿ ನಾನು. ಫ್ಯಾಮಿಲಿ ಅಂತಂದರೆ ಅಖಿಲ ಫ್ಯಾಮಿಲಿ ಮತ್ತು ದೇವಮ್ಮ ಫ್ಯಾಮಿಲಿ, ಇವೆರಡು ಫ್ಯಾಮಿಲಿನ ತೊಗೊತೀನಿ. ಕಾಮಿಡಿ ವಿಡಿಯೋಸ್ ಅಂತಂದರೆ ಅಖಿಲ ಫ್ಯಾಮಿಲಿನ ಅವಾಗ ತೋರಿಸ್ತೀನಿ. ಮತ್ತು ಕಾಮಿಡಿ ವಿಡಿಯೋ ಫುಲ್ಲು ಹಳ್ಳಿಯಲ್ಲೇ, ಇವಾಗ ಗೌರಿ ಫ್ಯಾಮಿಲಿ, ಸರೋಜಿದು, ಪದ್ಮ, ಆಮೇಲೆ ದೇವಮ್ಮ, ಇವ್ರದ್ದೆಲ್ಲ ಒಂದು ಕಾಮಿಡಿ ಟೀಮ್ ಮಾಡ್ಕೊತೀನಿ. ನೀವು ಯಾವ ಥರ ಬೇಕಂತ ಹೇಳಿ. ಯಾರೂ ನೋಡ್ತಾನೆ ಇಲ್ಲ. ಸರಸ್ವತಿ ವಿಡಿಯೋಸ್ ಆದರೆ ತುಂಬ ದಿವಸದಿಂದ ಓಡ್ತಾನೆ ಇಲ್ಲ. ನಾನು ಯಾಕಾದರೂ ಶುರು ಮಾಡಿದ್ನೆ ಅಂತ ಅನಿಸ್ಬಿಟ್ಟಿದೆ. ಸರಸ್ವತಿ ವಿಡಿಯೋಸು ಶುರು ಮಾಡಬಾರ್ದಾಗಿತ್ತು ಅಂತ ಅನಿಸ್ತಾ ಇದೆ. ನನಗೆ ವಿಡಿಯೋ ಮಾಡೋಕ್ಕೆ ಖುಷಿನೇ ಆಗ್ತಾಯಿಲ್ಲ. ಒಂಥರ ಮನ್ಸಿಗೆ ಬೇಜಾರಾಗ್ತಾಯಿದೆ, ಇಂಟ್ರೆಸ್ಟೇ ಬರ್ತಾಯಿಲ್ಲ ವಿಡಿಯೋ ಮಾಡೋಕ್ಕೆ. ನೋಡಿ, ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕಂತ ಹೇಳಿ. ಕಾಮಿಡಿ ವಿಡಿಯೋ ಬೇಕು ಅಂತಂದರೆ ಕಾಮಿಡಿ ವಿಡಿಯೋನೇ ಮಾಡ್ತೀನಿ ಡೈಲಿ. ಫ್ಯಾಮಿಲಿ ಸ್ಟೋರಿ ಇರುತ್ತೆ ಅಂದರೆ ಅಖಿಲ ಫ್ಯಾಮಿಲಿ ಆವಾಗ ತೋರಿಸ್ತೀನಿ ಅಷ್ಟೇ. ಮತ್ತು ಇನ್ನೆಲ್ಲ ಕಾಮಿಡಿನೇ ಇರುತ್ತೆ. ಯಾಕೆ ನಾಸಿರ್ ಇಷ್ಟೊತ್ತಾಯ್ತಲ್ಲ? ಮೇಡಮ್ ಲೇಟ್ ಆಗಿಬಿಡ್ತು, ಬೇಜಾರು ಮಾಡ್ಕೊಂಬಿಡಿ ಮೇಡಮ್. ಲೇಟ್ ಆಗಿಬಿಡ್ತು ಮೇಡಮ್. ಮನೇಲಿ ಇನ್ನೂ ಒಂದು ಸ್ವಲ್ಪ ಸಾಮಾನು ಜೋಡಿಸೋದಿತ್ತು. ನಮ್ಮ ವೈಫ್ ಬೇರೆ ಕೆಲ್ಸಕ್ಕೆ ಹೊಟ್ಟೋದ್ರು, ಅದಕ್ಕೆ ಲೇಟ್ ಆಗಿಬಿಡ್ತು ಮೇಡಮ್. ಹೌದಾ? ಅವರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರಾ? ಏನಕ್ಕೆ ಕಳಿಸ್ತೀರಾ? ನಿಮ್ಮ ಸ್ಯಾಲ್ರಿಯಲ್ಲೇ ಆರಾಮಾಗಿ ಇಬ್ಬರು ಜೀವನ ಮಾಡ್ಬೋದಲ್ಲ. ಅಯ್ಯೋ, ಮನೇಲಿ ಇರಲ್ಲ ಮೇಡಮ್ ಅವಳು. ನಾನು ಸಂಪಾದನೆ ಮಾಡಬೇಕು ಅಂತ ಒಂದು 4-5 ಜನ ಟೀಮ್ ಇದ್ದಾರೆ. ಆ ಟೀಮ್ ಎಲ್ಲಿ ಹೋದ್ರೂ ಇವಳು ಹೋಗ್ತಾಳೆ. ಅವ್ರ ಜೊತೆನೇ ಇರಬೇಕು ಇವಳು, ನನಗಿಂತಲೂ ಅವರೇ ಹೆಚ್ಚು. ಓ ಹೌದಾ, ಸರಿ ಬಿಡಿ. ಎಲ್ಲೋ ಹೆಣ್ಮಕ್ಳು ಖುಷಿಯಾಗಿರೋ ಜಾಗದಲ್ಲೇ ಇರಲಿ, ಸುಮ್ಮನೆ ಯಾಕೆ. ಓಕೆ ಮೇಡಮ್, ನಾನು ಬಿಟ್ಬಿಟ್ಟಿದ್ದೀನಿ. ನಾನು ಹೇಗೋ ಮನೆಗೆ ಹೋಗೋಷ್ಟರಲ್ಲಿ ಮನೇಲಿ ಇರ್ತಾಳೆ. ಮೇಡಮ್ ಅರ್ಜೆಂಟ್ ಬಾ ಅಂದ್ರಲ್ಲ, ಏನು ಮೇಡಮ್? ಅದೇ ನಸೀರ್, ಉಮಾ ಅನ್ನೋ ಹುಡುಗಿ ಅವ್ರ ಅಣ್ಣ ಡೆತ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ, ಅದಕ್ಕೆ ಅವ್ರ ಮನೆಗೆ ಹೋಗಿ ಒಂದು ಸ್ವಲ್ಪ ಎನ್ಕ್ವೈರಿ ಮಾಡಬೇಕು. ನಡೀರಿ ನಸೀರ್, ಹೋಗೋಣ. ಹೌದಾ? ಸರಿ ಮೇಡಮ್, ಹೋಗೋಣ. ಮೇಡಮ್ ಅವರು ಇಬ್ಬರು ಅಕ್ಕ ತಮ್ಮ ಥರ ಅನಿಸ್ತಾ ಇಲ್ಲ ಮೇಡಮ್. ನನಗೆ ಎಲ್ಲೋ ಮಿಸ್ ಹೊಡಿತಾ ಇದೆ. ಇಲ್ಲ, ಅವರೇ ಹೇಳಿದ್ರಲ್ವಾ ನಾವು ಅಕ್ಕ ತಮ್ಮ, ನನ್ನ ತಮ್ಮ ಇವರು ಅಂತ. ಆ ಲೇಡೀಸ್ ಹೇಳಿದ್ರಲ್ಲ. ಹೌದಾ? ಹೌದು. ಸುಮ್ಮನೆ ಹೇಳೋಕ್ಕಾಗುತ್ತಾ ಇವ್ರು ನನ್ನ ತಮ್ಮ ಅಂತ? ಆಗಲ್ವಲ್ಲ. ನಡೀರಿ, ಹೋಗೋಣ ನಡೀರಿ. ಸರಿ ಬನ್ನಿ ಮೇಡಮ್. ಯಾರಿದ್ರ ಒಳಗಡೆ? ಯಾರಿದ್ರಮ್ಮ ಒಳಗಡೆ? ಬನ್ನಿ ಇಲ್ಲಿ. ಯಾರು? ಏನು ಹೇಳಿ ಮೇಡಮ್? ಏನು ಮೇಡಮ್ ನೀವು ಪದೇ ಪದೇ ನಮ್ಮ ಮನೆ ಹತ್ರ ಬರ್ತಾ ಇದ್ದೀರಾ? ಯಾಕೆ ಬರ್ತಾ ಇದ್ದೀರಾ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಗಂಡ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಕ್ಕೆ ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ಅವ್ರದ್ದು ಏನು ಪ್ರಾಬ್ಲಮ್ ಇತ್ತೋ ಏನೋ, ಅವ್ರು ಸೂಸೈಡ್ ಮಾಡ್ಕೊಂಡು ಸತ್ತರು. ನೀವು ಪದೇ ಪದೇ ಹಿಂಗೆ ಬಂದು ನಮ್ಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಅಕ್ಕಪಕ್ಕ ನೋಡಿದವ್ರು ಏನು ಅನ್ಕೊಳ್ಳಲ್ಲ? ಏನೋ ನಾವೇ ಕೊಲೆ ಮಾಡಿರೋ ಥರ ನೀವು ಬಂದು ಪದೇ ಪದೇ ನಮ್ಗೆ ಟಾರ್ಚರ್ ಕೊಡ್ತಾ ಇದ್ದೀರಲ್ಲ. ನಮ್ಮ ನೋವಲ್ಲಿ ನಾವಿದ್ದೀರಿ, ನಿಮ್ಗೊಂದು ತಮಾಷೆ ಅಲ್ವಾ ಮೇಡಮ್? ಮೇಡಮ, ಅದು ಆತ್ಮಹತ್ಯೆ ಎಲ್ಲ ಕೊಲೆ ಅಂತ ಗೊತ್ತಾಗಿದ್ದಕ್ಕೆ ನಾವು ಎನ್ಕ್ವೈರಿ ಮಾಡೋಕ್ಕೆ ಮುಂದಾಗಿರೋದು, ಆಯಿತಾ? ನಾವು ಬಂದು ಕೇಳಿದ ಪ್ರಶ್ನೆಗೆಲ್ಲನೂ ನೀವು ಸಪೋರ್ಟ್ ಮಾಡಬೇಕು. ಇಲ್ಲ ಅಂತಂದರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ. ಏನೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ ಮೇಡಮ್, ನನ್ನ ಗಂಡ ಹಿಂಗೆ ಆದ್ನಲ್ಲ ಅಂತ ನಾನು ಚಿಂತೆಯಲ್ಲಿದ್ದರೆ ನಿಮ್ಗೊಂದು ತಮಾಷೆ. ನಮ್ಮ ನೋವಲ್ಲಿ ನಾವಿದ್ದರೆ ನೀವು ಪದೇ ಪದೇ ಬಂದು ಹಿಂಗೆ ತೊಂದರೆ ಕೊಡ್ತಾ ಇದ್ರೆ ಹೇಗೆ ಮೇಡಮ್? ನಿಮಗೇನು ಅಷ್ಟು ಮಾತ್ರ ಗೊತ್ತಾಗಲ್ವಾ ಸಾವಾಗಿರೋ ಮನೆಯಲ್ಲಿ ಅವ್ರ ಮನಸ್ಸಿಗೆ ಹೆಂಗಿರ್ತೈತೆ ಅಂತ? ಯಾಕೆ ಹಿಂಗೆ ಹಿಂಸೆ ಕೊಡ್ತಾ ಇದ್ದೀರಾ? ಸ್ವಲ್ಪ ನಿಧಾನವಾಗಿ ಮಾತಾಡಮ್ಮ, ನಿಧಾನವಾಗಿ ಮಾತಾಡು. ನಾವೇನು ಕೇಳಿದ್ವಿ ಅಂತ ನೀನು ಹಂಗೆ ಚೀರಾಡ್ತಾ ಇದೆಯಾ? ಎಲ್ಲಿ ನಿಮ್ಮ ನಾದ್ನಿ? ಅವಳು ಕಾಲೇಜ್ಗೆ ಹೋಗಿದ್ದಾಳೆ. ಮತ್ತು ಒಳಗಡೆ ಯಾರು ಏನೋ ಸದ್ದಾಗ್ತಾ ಇದೆಯಲ್ಲ? ಯಾರೂ ಇಲ್ಲ ಒಳಗಡೆ. ಯಾರೂ ಇಲ್ಲ ಅಂತಂದರೆ ಏನೋ ಶಬ್ದ ಆಗ್ತಾ ಇದೆಯಲ್ಲ, ನನಗೆ ಕೇಳಿಸ್ತಾ ಇದೆ. ನೋಡಿ ಮೇಡಮ್, ಸುಮ್ಮನೆ ತೊಂದರೆ ಕೊಡಬೇಡಿ ನೀವು ನನಗೆ. ಫಸ್ಟ್ ಇಲ್ಲಿಂದ ಹೋಗಿ ನೀವು. ನಾಸಿರ್, ಒಳಗಡೆ ಯಾರಿದ್ದಾರೆ ನೋಡಿ. ಸರಿ ಮೇಡಮ್. ಮೇಡಮ್, ನೀವು ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ. ನೀವು ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ ಅಂದರೆ ಸರಿ ಇಲ್ಲ. ನಾನು ಕಮಿಷನರ್ ಆಫೀಸ್ಗೆ ಹೋಗ್ಬೇಕಾಗುತ್ತಷ್ಟೇ. ಮೇಡಮ್ ಬನ್ನಿ ಇಲ್ಲಿ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.